ಇನ್ನು ಬೆಂಗಳೂರಿನಲ್ಲಿ ಗುಂಡಿ ಗಲಾಟೆ ತುಂಬ ಜೋರಾಗಿನೇ ಆಗ್ತಾ ಇದೆ. ಅತ್ತ ಕೆಲವೊಂದಿಷ್ಟು MNC ಕಂಪನಿಗಳ ಆದಿಯಾಗಿ ಅನೇಕ ಸಾಫ್ಟ್ವೇರ್ ಕಂಪನಿಗಳು ಕೂಡ ಬೆಂಗಳೂರನ್ನು ಬಿಟ್ಟು ಹೊರಗಡೆ ಹೋಗುವ ಬಗ್ಗೆ ಮಾತನಾಡಿದರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂಥ DK ಶಿವಕುಮಾರ್ ಸರ್ಕಾರವನ್ನು ಬ್ಲ್ಯಾಕ್ ಮೇಲ್ ಮಾಡಬೇಡಿ ಅನ್ನುವಂಥ ನೇರು ಮಾತುಗಳನ್ನು ಆಡಿದರು. ಈಗ ಅದಕ್ಕೆ ಪ್ರತಿಯಾಗಿ BJP ನಾಯಕರು ಕೂಡ DK ಶಿವಕುಮಾರ್ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಈ ರೀತಿಯಾದಂಥ ಮಾತುಗಳನ್ನು ಹೇಳಿದ್ರೆ ಅಥವಾ ಬೆಂಗಳೂರಿನ ಬಗ್ಗೆ ದೂರನ್ನ ಕೊಟ್ಟರೆ ನಿಮಗೆ ಬ್ಲ್ಯಾಕ್ ಮೇಲ್ ರೀತಿ ಅನಿಸುತ್ತೆ. ಮೂಲಭೂತವಾದಂಥ ಸೌಕರ್ಯವೇ ಕೊಡ್ತಿದ್ರೆ ಹೇಗೆ? ಇದರ ಜೊತೆಗೆ ಈ ಗುಂಡಿ ವಿಚಾರವಾಗಿಯೇ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ದೊಡ್ಡ ಮಾತಿನ ಸಮರ ನಡೀತಾ ಇದೆ. Threatening us, blackmailing us is up to them. We are not least bothered about it. ಯಾವ ರೀತಿ ನಡವಳಿಕೆ, ಯಾವ ಸಂಸ್ಕೃತಿ, ಅಧಿಕಾರ ತಲೆಗತ್ತಬಿಟ್ಟಿದೆ. cannot blackmail, you can walk out from here ಅಂತ ಹೇಳ್ತಾರಂತೆ. Threatening us, blackmailing us is up to them. We are not least bothered about it. 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 ಬೆಂಗಳೂರಿಗೆ ಕಪ್ಪು ಚುಕ್ಕೆ ಅಂದ್ರೆ ಅದು ಇಲ್ಲಿನ ಗುಂಡಿ ಬಿದ್ದ ರಸ್ತೆಗಳು, ಹದಗೆಟ್ಟ ವ್ಯವಸ್ಥೆ, ಯಮ ಕಿಂಕರ್ನಂತೆ ಬಾಯಿ ತೆರೆದ ಗುಂಡಿಗಳ ವಿರುದ್ಧ ಇತ್ತೀಚೆಗೆ ಉದ್ಯಮಿಗಳು ಧ್ವನಿ ಎತ್ತಿದ್ರು. ಬ್ಲಾಕ್ ಬಕ್ ಕಂಪನಿ CEO ರಾಜೇಶ್ ಈ ಬಗ್ಗೆ ಟ್ವೀಟ್ ಮಾಡಿದ್ರು. ನಗರ ಬಿಡೋ ಮಾತನಾಡಿದ್ರು. ಇದಕ್ಕೆ ದಿಗ್ಗಜ ಉದ್ಯಮಿಗಳು ಸಾಥ್ ಕೊಟ್ಟಿದ್ರು. ಬಿಸಿನೆಸ್ ಮ್ಯಾನ್ಗಳ ಈ ನಡೆ ರಾಜಕೀಯ ಪಡಸಾಲೆಯ ರಾಜಕೀಯ ದಾಳವಾಗಿ ಮಾರ್ಪಟ್ಟಿದೆ. Threatening us, blackmailing us is up to them. ಅಧಿಕಾರ ತಲೆಗತ್ತಬಿಟ್ಟಿದೆ. We are not least bothered about it. ದುರಾಂಕಾರದ ಮಾತುಗಳು. ಉದ್ಯಮಿಗಳ ನಗರ ಬಿಡೋ ಮಾತಿಗೆ DCM DK ಶಿವಕುಮಾರ್ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ಬ್ಲಾಕ್ ಮೇಲ್ಗೆ ತಲೆ ಕೆಡಿಸಿಕೊಳ್ಳಲ್ಲ ಎಂದು ಕಡ್ಡಿ ಮುರಿದಂತೆ ಹೇಳಿದ್ರು. ಈ ಮಾತಿಗೆ ವಿಪಕ್ಷ BJP ಆಕ್ಷೇಪ ಎತ್ತಿದೆ. ಇದೊಂದು ದುರಹಂಕಾರದ ಮಾತು ಅಂತ ಕರೆದಿದೆ. Threatening us, blackmailing us is up to them. We are not least bothered about it. We will do our job. ಅವರಿಗೆ ಅಧಿಕಾರ ತಲೆಗತ್ತಬಿಟ್ಟಿದೆ. ದುರಾಂಕಾರದ ಮಾತುಗಳು, ಅವರ ವೈಫಲ್ಯತೆಗಳನ್ನ ಜನ ಎತ್ತಿಡಿದಾಗ, ಗ್ರೀವಿಯನ್ಸ್ ಅನ್ನ ಹೇಳಿದಾಗ ಅದನ್ನ ಸಹಿಸ್ಕೊಳಕ್ಕಾಗಲ್ಲ. ಬೇಕಿದ್ರೆ ಇರ್ಬೋದು, ಬೇಕಿಲ್ಲದ್ರೆ ಹೋಗ್ಬೋದು ಅಂದ್ರೆ ಯಾವ ರೀತಿ ನಡವಳಿಕೆ, ಯಾವ ಸಂಸ್ಕೃತಿ, ಯಾವ ಜನಪರವಾಗಿರೋ ಸರ್ಕಾರ ಮಾತಾಡುವಂತ ಮಾತುಗಳ, ಈ ದುರಾಂಕಾರದ ಮಾತುಗಳನ್ನ ಬಿಟ್ಟು ತಗ್ಗಿ ಬಗ್ಗಿ ಜನಪರವಾಗಿ ಕೆಲಸ ಮಾಡಿ. ಇನ್ನು DCM DK ಮಾತಿಗೆ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನಿಗಿನಿಗಿ ಕೆಂಡವಾಗಿದ್ದಾರೆ. ತೆರಿಗೆ ಕೊಡುವ ಕಂಪನಿಗಳನ್ನ ಉಳಿಸಿಕೊಳ್ಳುವ ರೀತಿನ ಇದು ಅಂತ ಪ್ರಶ್ನಿಸಿದ್ದಾರೆ. ಮತ್ತೊಂದು ಕಡೆ ಜಯನಗರ ಶಾಸಕ CK ರಾಮಮೂರ್ತಿ ಕಂಪನಿಗಳನ್ನ ಕರೆದು ಮಾತನಾಡುವಂತೆ ಆಗ್ರಹಿಸಿದ್ದಾರೆ. 850 ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಭರ್ತಿ ಆಗ್ತಾ ಇದೆ ಈ ಕಂಪನಿಗಳ ಮೂಲಕ ಸರ್ಕಾರಕ್ಕೆ ಟ್ಯಾಕ್ಸ್ ಕಲೆಕ್ಷನ್ಗಳು. ಇವರನ್ನ ನಾವು ಯಾವ ರೀತಿ ಉಳಿಸ್ಕೋಬೇಕು, ಅಥವಾ ಇನ್ನಷ್ಟು ಕಂಪ್ನಿಗಳನ್ನ ನಾವು ಯಾವ ರೀತಿ ಬೆಂಗಳೂರು ನಗರಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸರ್ಕಾರಗಳು ಒಂದಷ್ಟು ಹೆಜ್ಜೆಗಳನ್ನ ಇಡಬೇಕು. ಇದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡ್ತಾ ಇಲ್ಲ. ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಯು ಕೆನಾಟ್ ಬ್ಲ್ಯಾಕ್ ಮೇಲ್, ಯು ಕೆನಾಟ್ ಬ್ಲ್ಯಾಕ್ ಮೇಲ್, ಯು ಕ್ಯಾನ್ ವಾಕ್ಔಟ್ ಫ್ರಮ್ ಹಿಯರ್ ಅಂತ ಹೇಳ್ತಾರಂತೆ. ಇವತ್ತು ನೀವು ಬೆಂಗಳೂರು ಅಭಿವೃದ್ಧಿ ಸಚಿವರಾಗ್ಬಿಟ್ಟು ದಯಮಾಡಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳನ್ನ ಕರೆಸಿ ಮಾತಾಡಿ ಅವರ ಮತ್ತೆ ಕರ್ಕೊಂಡ್ಬರ್ಬೇಕು. ಇವತ್ತೆಲ್ಲ ಆಚೆವರ ಯುವಕರ ಗತಿ ಏನಾಗಬೇಕು? ಈ ರಾಜಕೀಯ ಜಟಾಪಟಿ ಬೆನ್ನಲ್ಲೇ ಬ್ಲಾಕ್ ಬಕ್ ಕಂಪನಿ ಸಹ ಸಂಸ್ಥಾಪಕ ರಾಜೇಶ್ ಯಾವಾಜಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರು ನಮಗೆ ಸಾಧಿಸಲು ಸಹಾಯ ಮಾಡಿದೆ. ನಾವು ನಗರದೊಳಗೆ ಬೇರೆ ಸ್ಥಳಕ್ಕೆ ಮಾತ್ರ ಸ್ಥಳಾಂತರಗೊಳ್ಳುತ್ತಿದ್ದೇವೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಪೀಣ್ಯ ರಸ್ತೆ ಗುಂಡಿಗಳ ವಿಚಾರವೂ ಮುನ್ನೆಲೆಗೆ ಬಂದಿದೆ. ಕೈಗಾರಿಕಾ ಸಂಘದ ಅಧ್ಯಕ್ಷ ದಾನಪ್ಪ DP DCM DKಗೆ ಪತ್ರ ಬರೆದಿದ್ದಾರೆ. ಗುಂಡಿಗಳಿಂದ ಮೆಟೀರಿಯಲ್ಸ್ ಹಾಳಾಗುತ್ತವೆ, ಗುಂಡಿ ಮುಚ್ಚಿಸಿ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಪೀಣ್ಯ ಕೈಗಾರಿಕಾ ಪ್ರದೇಶ ಯಾವಾಗೂ ಕೂಡ ಒಂದು ಮೂಲಭೂತ ಸೌಕರ್ಯಗಳು ಕೊರತೆ ಕಾಣ್ತಾ ಇದೆ. ಬಟ್ ಇತ್ತೀಚೆಗಂತೂ ತುಂಬನೇ ಜಾಸ್ತಿ ಆಗಿದೆ. ಇದು ಸರಿ ಮಾಡಬೇಕು ಅಂತ ಇತ್ತೀಚೆಗೆ ನಾವು DCM ಆದ DK ಶಿವಕುಮಾರ್ ಕೂಡ ಲೆಟರ್ ಮಾಡ್ಕೊಂಡಿದ್ದೀವಿ. ಸಂಬಂಧಪಟ್ಟ BBMP ಆಫೀಸರು ಕೂಡ ನಾವು ಲೆಟರ್ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇದುವರೆಗೂ ಕೂಡ ಏನೂ ಕೂಡ ಕೆಲಸ ಆಗಿಲ್ಲ. ಈ ರಸ್ತೆ ಗುಂಡಿ ವಿಚಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಗಮನಕ್ಕೂ ಬಂದಿದೆ. ಸುರ್ಜೇವಾಲಾ ಜೊತೆಗೂ ಬೆಂಗಳೂರು ರಸ್ತೆ ಗುಂಡಿಗಳ ಬಗ್ಗೆ ಚರ್ಚೆ ನಡೆದಿದೆ. GBA ಚುನಾವಣೆ ಘೋಷಣೆಗೂ ಮುನ್ನ ಹದಗೆಟ್ಟ ರಸ್ತೆ ಸರಿಪಡಿಸಿಕೊಳ್ಳಬೇಕು ಅಂತ ಸುರ್ಜೇವಾಲಾ ಅಭಿಪ್ರಾಯ ಹೊರಹಾಕಿದ್ದಾರೆ. ಕಿರಣ್ ಹನಿಯಡ್ಕ ಜೊತೆ ಹರೀಶ್, TV9 ಬೆಂಗಳೂರು.